ತುಮಕೂರು ನಗರದ ದೇವರಾಜು ಬಸ್ ನಿಲ್ದಾಣದಲ್ಲಿ ಕೆಎಸ್ಆರ್ಟಿಸಿ ತುಮಕೂರು ವಿಭಾಗದ 50 ಜನ ವಿವಿಧ ವೃಂದದ ನೌಕರರು ಮಹಾರಾಷ್ಟ್ರ, ಪಂಜಾಬ್ ಸೇರಿದಂತೆ 14 ರಾಜ್ಯಗಳ 15 ದಿನಗಳ ಅಧ್ಯಯನ ಪ್ರವಾಸ ಕೈಗೊಂಡಿದ್ದು, ತುಮಕೂರು ನಗರ ಶಾಸಕ ಜಿಬಿ ಜ್ಯೋತಿ ಗಣೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೈಎಚ್ ಹುಚ್ಚಯ್ಯ, ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಚಂದ್ರಶೇಖರ್ ಎಸ್ ಅವರುಗಳೊಂದಿಗೆ ಕೆಎಸ್ಆರ್ಟಿಸಿ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಹಸಿರು ನಿಶಾನೆ ತೋರಿದರು. ಡ್ರೈವರು ಕಂಡಕ್ಟರ್ ಸ್ಯಾಂಕ್ಷನ್ ಮಾಡಿ ಎಲ್ಲ राजेश्वरी स्वामी मोहन मंत्र बनी सर नहीं ओके सर ಈ ವೇಳೆ ಮಾತನಾಡಿದ ಕೆಎಸ್ಆರ್ಟಿಸಿ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ತುಮಕೂರು ವಿಭಾಗದ ನೌಕರರು ಇಂದು ಅಧ್ಯಯನ ಪ್ರವಾಸಕ್ಕಾಗಿ ಪಂಜಾಬ್, ದೆಹಲಿ ಸೇರಿದಂತೆ 14 ರಾಜ್ಯಗಳಿಗೆ ಹೋಗುತ್ತಿದ್ದು, ಅಲ್ಲಿನ ಸಾರಿಗೆ ವ್ಯವಸ್ಥೆಯ ನಿರ್ವಹಣೆ, ಮೂಲಭೂತ ಸೌಕರ್ಯ, ರೂಟ್ಗಳ ನಿರ್ವಹಣೆ, ನೌಕರರಿಗೆ ದೊರೆಯುವ ಸೌಲಭ್ಯಗಳು, ಪ್ರಯಾಣಿಕರ ರಕ್ಷಣೆ ಮತ್ತು ಕಾರ್ಯಾಚರಣೆ ವಿಧಿವಿಧಾನಗಳನ್ನು ತಿಳಿಯಲು ಹಾಗೂ ಹತ್ತಿರದ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಲು ಹೊರಟಿದ್ದಾರೆ. ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ತುಮಕೂರು ವಿಭಾಗದಿಂದ ಮಾಡಿಕೊಡಲಾಗಿದೆ ಎಂದು ತಿಳಿಸಿದರು. ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ನೌಕರ ಬಂಧುಗಳು ಸ್ಟಡೀಸ್ ಟೂರ್ ಅಂತ ಹೇಳ್ಬಿಟ್ಟು 15 ದಿವಸ ಇವತ್ತು ಡೆಲ್ಲಿ ಮತ್ತು ಪಂಜಾಬ್ ಸುಮಾರು 14 ಸ್ಟೇಟ್ಗಳಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ KSRTC ಮತ್ತು ಎಲ್ಲ KSRTC ಎಲ್ಲ ನೌಕರನ್ನ ನಾವು ಸೆಲೆಕ್ಟ್ ಮಾಡಿ ಕಳಿಸ್ತಾ ಇದ್ದೀವಿ. ಅಲ್ಲಿಯ ಸಾರಿಗೆ ವ್ಯವಸ್ಥೆ ಯಾವ ರೀತಿ ಇದೆ, ಅಲ್ಲಿ ಈ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯ ಸವಲತ್ತುಗಳು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಒಂದು ವರದಿ ಕೊಡಲಿ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಪರ್ಮಿಷನ್ ಕೊಟ್ಟು ಕಳಿಸ್ತಾ ಇದ್ದೀವಿ. ಅವ್ರು ಹೋಗಲಿಕ್ಕೆ ವಿಶೇಷವಾಗಿ ನಮ್ಮ ಬಸ್ಸನ್ನು ನಮ್ಮ ಜಿಲ್ಲಾಧಿಕಾರಿಗಳು ವಿನ್ಯಾಸ ಮಾಡಿ ಅವರಿಗೆ ಮಲಗಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಮಾಡಿಕೊಟ್ಟು ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಹೋಗಿ ಬರಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ. ಒಳ್ಳೆ ರೀತಿ ಹೋಗಿ ಒಳ್ಳೆ ರೀತಿ ಬರಲಿ, ಅವರು ಕೂಡ ಒಳ್ಳೆ ರೀತಿ ನಡ್ಕೊಂಡು ಒಳ್ಳೆ ರೀತಿ ಬರಲಿ ಅಂತ ಹೇಳ್ಬಿಟ್ಟು ವಿನಂತಿ ಮಾಡ್ತೀನಿ. ಕೆಎಸ್ಆರ್ಟಿಸಿ ತುಮಕೂರು ವಿಭಾಗೀಯ ನಿಯಂತ್ರಣಾಧಿಕಾರಿ ಚಂದ್ರಶೇಖರ್ ಎಸ್ ಮಾತನಾಡಿ, ನಮ್ಮ ಸಿಬ್ಬಂದಿ ಇಲಾಖೆಯ ಮುಂದಿಟ್ಟ ಪ್ರಸ್ತಾವನೆಗೆ ಅಧ್ಯಕ್ಷರು ಸೇರಿದಂತೆ ಎಲ್ಲರೂ ಅನುಮೋದನೆ ನೀಡಿದ ಪ್ರಯತ್ನ ಇಂದು 50 ಜನ ಪ್ರವಾಸಕ್ಕೆ ಕೈಗೊಂಡಿದ್ದಾರೆ. ಪ್ರವಾಸದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನೌಕರರಿಗೆ ಮತ್ತು ಪ್ರಯಾಣಿಕರುಗಳಿಗೆ ಇರುವ ಸೌಲಭ್ಯಗಳೇನು ಎಂದು ಅಧ್ಯಯನ ನಡೆಸಲಿದ್ದಾರೆ. ಅಲ್ಲದೆ ಉತ್ತಮವಾಗಿ ಕಂಡುಬರುವ ಯೋಜನೆಗಳನ್ನ ಇಲ್ಲಿಗೆ ತರುವ, ನಮ್ಮಲ್ಲಿರುವ ಉತ್ತಮ ಅವಕಾಶವನ್ನು ಅಲ್ಲಿಯ ಸಾರಿಗೆ ಸಿಬ್ಬಂದಿ ಜೊತೆ ವಿನಿಮಯ ಮಾಡಿಕೊಳ್ಳುವ ಉದ್ದೇಶ ಇದಾಗಿದೆ. ಡೀಸೆಲ್ ದರವನ್ನ ಪ್ರವಾಸದಲ್ಲಿರುವ ನೌಕರರೇ ಭರಿಸಲಿದ್ದಾರೆ ಎಂದು ತಿಳಿಸಿದರು. ಎಲ್ರಿಗೂ ನಮಸ್ಕಾರ. ನಮ್ಮ KSRTC ತುಮಕೂರು ವಿಭಾಗದ ವತಿಯಿಂದ ನಮ್ಮ ವಿಭಾಗದ ಸಿಬ್ಬಂದಿಗಳು ಬೇರೆ ಬೇರೆ ವಿವಿಧ ರಾಜ್ಯಗಳಲ್ಲಿ ಅಧ್ಯಯನ ಪ್ರವಾಸ ಕೈಗೊಳ್ಳುವ ಸಲುವಾಗಿ ಅದನ್ನು ಒಂದು ಪ್ರಸ್ತಾವನೆ ಇಟ್ಟಿದ್ರು. ಅದನ್ನು ನಮ್ಮ ಮಾನ್ಯ ಅಧ್ಯಕ್ಷರು ಮತ್ತು ಎಲ್ಲರೂ ಅವರನ್ನು ಅನುಮೋದಿಸಿದಂತೆ ಇವತ್ತು ಅದನ್ನು ಚಾಲನೆ ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರಾದ ಶ್ರೀನಿವಾಸ್ ಸರ್ ಅವರು, ಅದೇ ರೀತಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಹುಚ್ಚಯ್ಯ ಸರ್ ಅವರು ಹಾಗೂ ಜ್ಯೋತಿ ಗಣೇಶ್ ಸರ್ MLA ಅವರು ಬಂದು ಇವತ್ತು ಅದಕ್ಕೆ ಚಾಲನೆ ನೀಡಿದ್ದಾರೆ. ಈ ಒಂದು ಪ್ರವಾಸ ನಮ್ಮ ಸಿಬ್ಬಂದಿಗಳೇ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಸಾರಿಗೆ ವ್ಯವಸ್ಥೆ ಹೇಗಿದೆ, ಅಲ್ಲಿನ ಕಾರ್ಮಿಕರು ಮತ್ತು ಅಲ್ಲಿ ಯಾವ ರೀತಿ ಸೌಲಭ್ಯಗಳಿದ್ದಾವೆ, ಇಲ್ಲಿಗೂ ಅಲ್ಲಿಗೆ ಏನು ವ್ಯತ್ಯಾಸ ಇದೆ, ಅಲ್ಲಿ ಯಾವ ರೀತಿ ಪ್ರಾಕ್ಟೀಸ್ಗಳಿದ್ದಾವೆ, ಒಳ್ಳೊಳ್ಳೆ ಉತ್ತಮ ಒಂದು ಪ್ರಾಕ್ಟೀಸ್ಗಳೇನಿದೆ ಅವನ್ನ ಇಲ್ಲಿ ತೊಗೊಂಬರೋದು ಅಥವಾ ಇವರಲ್ಲಿ ಏನಿದೆ ಅವ್ರಿಗೆ ಕೂಡ ಈ ಥರ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇದು. ಅದ್ರ ಜೊತೆಗೆ ಅಲ್ಲಿರೋ ಸುತ್ತಮುತ್ತ ಟೂರಿಸ್ಟ್ ಪ್ಲೇಸ್ಗಳನ್ನು ನೋಡ್ಕೊಂಡು ಕೂಡ ಬರೋರಿದ್ದಾರೆ. ಆ ಥರ ಒಂದು ಪ್ರಸ್ತಾವನೆ ಇದು. ಅದನ್ನು ಇವತ್ತಿಂದ 15 ದಿನಗಳ ಕಾಲ ಇವರು ಹೊರಟಿದ್ದಾರೆ. ಅದಕ್ಕೆ ಇವತ್ತು ಚಾಲನೆ ನೀಡಿ ಎಲ್ಲ ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದ್ದಾರೆ. ಆ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದು ಅದು ಯಶಸ್ವಿಯಾಗಿ ನಡೆಯುತ್ತೆ. ಅದು ವೆಚ್ಚ ಅಂದರೆ ನಮಗೆ ಈಗ ಅದರದ್ದು ಡೀಸೆಲ್ ಕಾಸ್ಟ್ ಏನಿದೆ ಅದನ್ನು ಬೇರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಸಂಸ್ಥೆಗೆ. ಉಳಿದಂತೆ ಅದನ್ನು ಅವರು ನೋಡ್ಕೊಳ್ತಾರೆ ಅಷ್ಟೇ. ಸಂಸ್ಥೆಗೆ ಅದನ್ನು ಕಾಸ್ಟನ್ನು ಪೇ ಮಾಡ್ತಾರೆ ಅಷ್ಟೇ.
ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೆಎಸ್ಆರ್ಟಿಸಿ ನೌಕರರ ಸಂಘದ ಅಧ್ಯಕ್ಷ ಶ್ರೀನಿವಾಸ್, ನಮ್ಮ 15 ದಿನಗಳ ಪ್ರವಾಸಕ್ಕೆ ಅನುಮೋದನೆ ನೀಡಿದ ಕೆಎಸ್ಆರ್ಟಿಸಿ ಅಧ್ಯಕ್ಷರು ಎಸ್ಆರ್ ಶ್ರೀನಿವಾಸ್, ಕೆಎಸ್ಆರ್ಟಿಸಿ ತುಮಕೂರು ವಿಭಾಗೀಯ ನಿಯಂತ್ರಣಾಧಿಕಾರಿ ಚಂದ್ರಶೇಖರ್ ಅವರಿಗೆ ಧನ್ಯವಾದ ತಿಳಿಸಿದರು. ರಸ್ತೆ ಸಾರಿಗೆ ನಿಗಮ ತುಮಕೂರು ವಿಭಾಗದ ವತಿಯಿಂದ ಅಧ್ಯಯನ ಪ್ರವಾಸ ಹೊರಟಿದ್ದೀವಿ. ಅಂದರೆ ದಿನಾಂಕ 30/12/2025ರಿಂದ 13/1/2026ವರೆಗೆ 15 ದಿನಗಳ ಪ್ರವಾಸ. ನಮಗೆ ಇದಕ್ಕೆ ಮೊದಲನೇ ಆದ್ಯತೆ ಕೊಟ್ಟಿರೋಂಥ ನಮ್ಮ ಅಧ್ಯಕ್ಷರಾದಂಥ SR ವಾಸಣ್ಣ ಅವರು, ಶ್ರೀನಿವಾಸ್ ವಾಸಣ್ಣ ಅವರು ಅನುಮತಿ ಕೊಟ್ಟಿದ್ದಾರೆ. ಹಾಗೂ ನಮ್ಮ ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾದ ಶ್ರೀಮಾನ್ಯ ಚಂದ್ರಶೇಖರ್ ಎಸ್ ಅವರು ಇದಕ್ಕೆ ಆದೇಶ ಕೊಟ್ಟು, ಹಾಗೂ DME ಸಾಹೇಬರು, ಅಕೌಂಟ್ಸ್ ಆಫೀಸರು, DTO, ಲೇಬರ್ ಆಫೀಸರು, ಸ್ಟೋರ್ ಆಫೀಸರು, ALO ಎಲ್ಲ ಅಧಿಕಾರಿಗಳು ಇದಕ್ಕೆ, ಮತ್ತು DSS ಅವರು ಸಮೇತ ರಘು ಸರ್ ಎಲ್ಲರೂ ಅನುಮೋದನೆ ಕೊಟ್ಟು ನಮ್ಮನ್ನು 50 ಜನಗಳಲ್ಲಿ ಈ ಪ್ರವಾಸದಲ್ಲಿ 50 ಜನ ಹೋಗ್ತಾ ಇದ್ದೀವಿ. ಇವರೆಲ್ಲ ನಮ್ಮನ್ನು ಅನುಮತಿ ಕೊಟ್ಟು ಕಳಿಸಿರೋ ಒಂಥರ ಸಂತೋಷ ಇವತ್ತು. ಯಾಕಂದರೆ ನಾನು ಇಲಾಖೆ ಬಂದು 21 ವರ್ಷ ಆಗಿದೆ. ಇಲಾಖೆ ಬಂದು 21 ವರ್ಷ ಅಂದರೆ ನಾವು ಇಂಥ ಪ್ರವಾಸ ಎಂದೂ ಮಾಡಿಲ್ಲ. ಇದು ನಮ್ಮ ಮೊದಲನೇದಾಗಿ. ನಮ್ಮ ನೌಕರಗಳು 50 ಜನ ಏನಿದ್ದೀವೋ ನಾವು ಯಾರೂ 14 ರಾಜ್ಯಕ್ಕೆ ಪ್ರವಾಸ ಮಾಡಿಲ್ಲ. ಇದು ನಮಗೆ ಒಂಥರ ಖುಷಿ ತಂದಿದೆ ಇವತ್ತು. ಆ ಖುಷಿಗೆ ನಾವು ಅಭಿನಂದಿಸ್ತಾ ಇದ್ದೀವಿ ನಮ್ಮ ಅಧ್ಯಕ್ಷರನ್ನು ಶ್ರೀನಿವಾಸ್ ವಾಸಣ್ಣವ್ರನ್ನು, ಹಾಗೂ ಡಿವಿಷನ್ ಎಲ್ಲ ಅಧಿಕಾರಿಗಳು ಅಭಿನಂದಿಸ್ತಾ ಮತ್ತೊಮ್ಮೆ. ಯಾಕಂದರೆ ನಮ್ಮ ವಿಭಾಗದ ವತಿಯಿಂದ 50 ಜನಗಳಿಗೆ ರಜೆಗಳು ಕೊಟ್ಟಿದ್ದಾರೆ. ಅದರವ್ರಿಗೂ ಸಮೇತನ ತುಂಬ ಹೃದಯದ DC ಸಾಹೇಬರಿಗೆ ಧನ್ಯವಾದಗಳು ಮತ್ತೊಮ್ಮೆ ತಿಳಿಸ್ತಾ, ಅವ್ರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ DC ಸಾಹೇಬ್ರನ್ನ ಅಭಿನಂದಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ನಮ್ಮ KSRTC ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಆ ನಿಗಮದ ಸಿಬ್ಬಂದಿಯವರಿಗೆ ಅಧ್ಯಯನ ಪ್ರವಾಸವನ್ನು ವ್ಯವಸ್ಥೆ ಮಾಡಿ 14 ರಾಜ್ಯಗಳ ಪ್ರವಾಸಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಒಂದು ಮೆಚ್ಚುಗೆಯ ವಿಚಾರ. ಅದರಲ್ಲೂ ನಮ್ಮ ಈ ವಿಭಾಗದ DC ಸಾಹೇಬರು ಮತ್ತು ಇತರೆ ಅಧಿಕಾರಿಗಳು ಅವರ ಸಿಬ್ಬಂದಿಗಳ ಒಂದು ಅಧ್ಯಯನ ಪ್ರವಾಸಕ್ಕೆ ವಿಶೇಷವಾಗಿ ಮುತುವರ್ಜಿ ವಹಿಸಿ ಕಳಿಸ್ಕೊಡ್ತಾ ಇದ್ದಾರೆ. ಆ ರಾಜ್ಯಗಳಲ್ಲಿ ನೌಕರರಿಗೆ ಏನು ಸೌಲಭ್ಯ ಇದೆ ಅಥವಾ ಪ್ರವಾಸದ ಸಾರಿಗೆ ವ್ಯವಸ್ಥೆಯಲ್ಲಿ ಎಷ್ಟು ಸೌಲಭ್ಯಗಳಿದೆ, ಇಂಥ ವಿಚಾರಗಳನ್ನೆಲ್ಲ ಅಧ್ಯಯನ ಮಾಡಿಕೊಂಡು ಬರುವಂಥ ಈ ಸಿಬ್ಬಂದಿಗೆ ಶುಭ ಆಗಲಿ. ಅವರೆಲ್ಲರೂ ಕೂಡ ಉತ್ತಮವಾಗಿ ಅಧ್ಯಯನ ನಡೆಸಿ ಸಂತೋಷ ಬರಲಿ ಅಂತ ಆಶಿಸ್ತೇನೆ. ಈ ವೇಳೆ ಕೆಎಸ್ಆರ್ಟಿಸಿ ವಿಭಾಗೀಯ ಕಾರ್ಯಾಗಾರ ತುಮಕೂರು ಅಶೀಫುಲ್ಲಾ ಶರೀಫ್, ವಿಭಾಗೀಯ ಸಂಚಾಲನಾಧಿಕಾರಿ ಮಂಜುನಾಥ್, ವಿಭಾಗೀಯ ಲೆಕ್ಕಾಧಿಕಾರಿ ತೇಜಸ್, ಸಹಾಯಕ ಕಾರ್ಮಿಕರ ಕಲ್ಯಾಣಾಧಿಕಾರಿ ಕುಮಾರಿ ಹಂಸವೇಣಿ, ಸಹಾಯಕ ಉಗ್ರಾಣಾಧಿಕಾರಿ ರೇಷ್ಮಾ, ಅಂಜುಮ್, ನವೀನ್ ಆಪ್ತ ಸಹಾಯಕರು, ಕೆಎಸ್ಆರ್ಟಿಸಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್, ಕಾರ್ಯಾಧ್ಯಕ್ಷ ನಾಗೇಶ್, ಪ್ರಧಾನ ಕಾರ್ಯದರ್ಶಿ ವನರಂಗಪ್ಪ ಮತ್ತಿತರರು ಉಪಸ್ಥಿತರಿದ್ದರು.